ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ನಾನಿವತ್ತು ಗುರುವಾರದಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ಒಂದು ಮಧ್ಯಾಹ್ನ ಆಗ್ತಾ ಇದ್ದಂಗೆ 3 ನಾಯಿಗಳು ಬಂದು ಕೂತ್ಕೊಂಡಿದ್ವು. ಅವ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಯಿದ್ನಿ. ಇದಕ್ಕೆ ಮಸಾಜ್ ಬೇಕಾಗಿ ಹಂಗೆ ನೆಲಕ್ಕಾಗಿ ಉಜ್ಲಾಡ್ತಾ ಇದ್ದೆ ಮುಖನ. ಅದ್ರ ಜೊತೆ ಸ್ವಲ್ಪ ಆಟ ಆಡಿದ್ದೆ. ಆಮ್ಯಾಕೆ ನಮ್ಮ ಮ್ಯಾಕೆ 3 ಮರಿ ಹಾಕೈತಿ. ಇವತ್ತು 3 ಹೆಣ್ಣವೇ ಹಾಕೈತಿ. ಕಡಿಮಾ ಕಾರ್ಡ್ ಆಯ್ತಾ ಬಂದೆ. ಕಾರ್ಡ್ ಅಲ್ಲಮ್ಮ, ಕಾರ್ಡ್ ಇಲ್ಲ. ಕಾರ್ಡ್ ಇದ್ರೆ ಪುಂಕು ಅನ್ನೋತಲ್ಲ. ರಾತ್ರಿ ನಮ್ಮ ಅಮ್ಮನೂ ನಾನು ಫಿಲ್ಟರ್ ನೀರಿಗೆ ಹೋಗಿದ್ರೆ ಅಲ್ಲಿ ಗಾಳಿಗೆ ಬೆಳಕಾಯಿಗಳೆಲ್ಲ ಬಿದ್ದೋಗಿದ್ದು. ನನಗೂ 3 ದಾರಿಯಾಗಿ ಸಿಕ್ಕಿದ್ವು ಅಂತ ಎತ್ತೀನಿ. ಜಾಸ್ತಿ ಇದು ಆದರೆ ಅವರು ಕೊಟ್ಬಿಟ್ಟವ್ರೆ, ಉದುರ್ಸಂದು ಇನ್ನೂ ಜಾಸ್ತಿ ಅವೆ. ಆಮ್ಯಾಕೆ ಇದು ಮಧ್ಯಾಹ್ನ ಹಳಸ್ಕಾಯಿ ಮಾಗಿತ್ತು, ಕೊಯ್ಯೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ನಾನು. ಇನ್ನೊಂದು ಐತೆ, ಅದು ಬಿಸಿಲಲ್ಲಿ ಐತಿ. ಇನ್ನು ಇದು ಚೆನ್ನಾಗಿ ಮಾಗಿ ಸ್ಮೆಲ್ ಗೊತ್ತಾಯ್ತು, ಅದಕ್ಕೆ ಕೊಯ್ತಾಯಿದ್ನಿ. ಚೆನ್ನಾಗಿ ಚಾಕುಗೆ ಮತ್ತು ಕೈಗಳಿಗೆಲ್ಲ ಹರಳೆಣ್ಣೆ ಉಜ್ಕೊತಾ ಇದ್ನಿ, ಬಂಕ ಮೆತ್ಕೊಂಡಿರಲಿ ಅಂತ. ಹರಳೆಣ್ಣೆ ಉಜ್ಜಂದರೆ ಜಾಸ್ತಿ ಬಂಕ ಕೈಗಳು ಮೆತ್ತನಲ್ಲ. ಆಮ್ಯಾಕೆ ತೊಳಿವಾಗು ಬೇರಿನ ಬಿಟ್ಟತ್ತಿದೆ ಅಂದ್ಬಿಟ್ಟು ಹೆಂಗೆ ಉಜ್ಜಂತಾರದು. ನಮ್ಮ ಅಪ್ಪನ ಮಲಗಿದ್ನು, ನಮ್ಮ ಅಮ್ಮನ ಟಿ ವಿ ನೋಡ್ತಾ ಇದ್ಲು. ನಾನು ಟಿ ವಿ ಇಲ್ಲಿಂದನೇ ನೋಡ್ತಾಯಿದ್ನಿ, ಆಚೆಗಡೆಯಿಂದನೇ. ಹಂಗೆ ನೋಡ್ಕೊಂಡು ಕೊಯ್ತಾ ಇದ್ನಿ. ಇನ್ನೊಂದು ಅಲ್ಲಿ ಬಿಸಿಲಾಗಿ ಇಕ್ಕಿರೋದು ನೋಡಿಸಿದ್ನಲ್ಲ, ಅದನ್ನೂ ಇದು ಕೊಯ್ದಿದ್ದಾದ್ಮೇಲೆ ಒಂದು 3 ದಿನ ಬಿಟ್ಕೊಂಡು ಕೊಯ್ದರೆ ಒಂಥರ ಎಳದು ಕಿತ್ಕೊಂಬಂದ್ಬಿಟ್ಟಿದ್ರು. ಅದು ಮಾಗೇ ಇಲ್ಲ. ಇದಾದರೂ ಸ್ವಲ್ಪ ಬಲ್ತಿತ್ತು. ಅದು ಜಾಸ್ತಿ ಎಳೋದ್ರಿಂದ ಏನು ಸ್ಮೆಲ್ಲು ಬಂದಿಲ್ಲ, ಏನೂ ಇಲ್ಲ, ಹಂಗೆ ಇತ್ತು. ಅದಕ್ಕೆ ಬಿಸಾಕಿದ್ನಿ ಕೊಯ್ದುಬಿಟ್ಟು. ನಾನಿಲ್ಲಿ ಇದನ್ನ ಕೊಯ್ಯೋಕೆ ಸಾಹಸ ಪಡ್ತಾಯಿದ್ದೆ, ಯಾಕಂದರೆ ಬಂಕ ಜಾಸ್ತಿ ಇರ್ತದಲ್ಲ, ಚಾಕು ಅಷ್ಟು ಬೇಗ ಮುಂದಕ್ಕೆ ಹೋಗಲ್ಲ. ನಾನು ಕೊಯ್ದು ಒಂದು ಚಿಪ್ಪೆಲ್ಲ ಸ್ವಲ್ಪ ಅರ್ಧ ಕೊಯ್ದಿಕ್ಕೀನಿ. ಅನ್ನಷ್ಟರಲ್ಲಿ ನಮ್ಮ ಅಪ್ಪನೂ ಬಂದ. ನಾನಿದು ಅರ್ಧ ಪೀಸ್ ಮಾಡೋಕ್ಕೆ ಅರ್ಧ ಗಂಟೆ ಆಗಂಡೆ. ನಮ್ಮ ಅಪ್ಪನಾಗಿದ್ದರೆ ಎಲ್ಲ ಕಿತ್ಕೊಡೋಣ ಹಾಕ್ಬಿಡೋಣ ತೊಳಿಗಳೆಲ್ಲ. ಜಾಸ್ತಿ ಶಕ್ತಿ ಬೇಕಲ್ಲ ಇದಕ್ಕೆ. ನಿಮಗೂ ಹಳಸ್ಕಾಯಿ ಅಂದರೆ ಇಷ್ಟನಾ? ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಇದರಲ್ಲಿ ನಮ್ಮ ದೊಡ್ಡಪ್ಪನವ್ರಿಗೂ ಕೊಡ್ತಾರೆ, ಮತ್ತು ನಮ್ಮ ಅಪ್ಪನು ಊರಾಗ ಒಂದು ಸ್ವಲ್ಪ 2-3 ಕೊಡ್ತಾನೆ. ಅಂದರೆ ಅವರು ಏನಾದರೂ ಇದ್ರೆ ಕೊಡ್ತಾರೆ, ಅದಕ್ಕೆ ನಮ್ಮ ಅಪ್ಪನೂ ಇದನ್ನು ಕೊಡ್ತಾನೆ. ಇನ್ನಿಷ್ಟು 3 ತಿನ್ನೋಕ್ಕಾಗಲ್ಲಲ್ಲ, ನಮ್ಮ ಅಣ್ಣ ತಿನ್ನಲ್ಲ. ಅದ ಕಿಲ್ಬೇಕು ಗಜನ್ ಬಂದರೆ ಬುಡ್ಸಂದ ಹೌದಾ? ಅದೇ ಅವೇ ಹಾಕಿ ಕೊಡ್ತೀನಿ ಸಮಯ. ಇವೆಲ್ಲ ತಿನ್ನು, ನಿಮ್ಮ ಕೆರೆ ಬೇಡ ಕತ್ತು ಕಟ್ಬಿಡು. ಅವನು ತಂದಿಲ್ಲ ಇಲ್ಲಿ ನಮ್ಮ ದೊಡ್ಡಪ್ಪನವ್ರ ಕಿತ್ತನು ಎಲ್ಲ ಹಾಕಿಡ್ಲಮ್ಮ. ನೋಡಿ ಇಷ್ಟ ಆಗಿದ್ವು ಎಲ್ಲ. ಮತ್ತು ರಾತ್ರಿ ನಾನು ಇವತ್ತು ಬೆಳಗ್ಗೆನೇ ಹೋಗಿ ಅವ್ರಿಗೆ ಕಿತ್ತಂಬಂದಿದ್ದೆ. ನಾಳೆ ಬೆಳಗ್ಗೆ ದೋಸೆಗಳು ಮಾಡಿ ಬೆಲ್ಲದಕ್ಕೆ ಬೆಳ್ಳಿ ಖಾರದಕ್ಕೆ ಬೆಳ್ಳಿ ಮಾಡ್ತೀನಿ ಅಂದಿದ್ದಕ್ಕೆ ಅವನು ನಮ್ಮ ಅಮ್ಮನ ಸುಳಿದ್ಬಿಟ್ಟು ಎಲ್ಲ ನೀರಾಗಿ ಹಾಕಿದ್ಲು. ಇನ್ನು ರಾತ್ರಿ ಏನೂ ಕೆಲಸ ಇರಲ್ಲಲ್ಲ, ಅದಕ್ಕೆ ಇದಕ್ಕೆ ನಾನು ಕೂತ್ಕೊಂಡೆ. ನಮ್ಮ ಅಮ್ಮನ ಹಿಟ್ಟು ಮಾಡ್ತಾಯಿದ್ಲು. ಹಿಟ್ಟು ಮಾಡ್ಬಿಟ್ಟು ಬರ್ತೀನಿ ಇದಕ್ಕೆ ತಾರು ಅಂತೇಳಿದ್ಲು. ಅದಕ್ಕೆ ನಾನು ಇದಕ್ಕೆ ಕೂತ್ಕೊಂಡೆ. ನಾನು ನಮ್ಮ ಅಮ್ಮನೇ ಇದಕ್ಕೆ ಬೇಕು, ನಮ್ಮ ಅಪ್ಪನ ನಮ್ಮ ಅಣ್ಣ ಬರಲ್ಲ. ಅದಕ್ಕೆ ಟಿ ವಿ ನೋಡ್ಕೊಂಡು ಇಲ್ಲಿ ಇದಕ್ತಾ ಇದ್ದೆ. ಮತ್ತು ನಮ್ಮ ಅಮ್ಮನೂ ಬಂದು ಜಾಯ್ನ್ ಆದ್ಲು. ಎಲ್ಲ ಇದಕ್ಕಿದ್ದಾಯಿತು. ಈ ಚಿಕ್ಕ ಬಾಟ್ಲಲ್ಲಿರೋದು ಜಾಸ್ತಿ ಬಲ್ತಿದ್ವು, ಅದಕ್ಕೆ ಅವನೇ ವೈಟು ಜಾಸ್ತಿ ಇದ್ವು. ಅದಕ್ಕೆ ಸ್ವೀಟ್ ಇದಕ್ಕೆ ಹಾಕೋಣ ಅಂದ್ಬಿಟ್ಟು ಸಪ್ರೇಟ್ ಇಕ್ಕಿವಳೆ. ಕೆಳಗನ್ನು ಖಾರಕ್ಕೆ ಅಷ್ಟು ಹಾಕಲ್ಲ. ಅದರಲ್ಲಿ ಇನ್ನೂ ಒಂದು ನಮ್ಮಮ್ಮನ 3 ದಿನ ಮಾಡಿದ್ಲು ಸಾಂಬಾರು, ಅಷ್ಟು ಉಳೀತು. ಮತ್ತು ಬೆಳಗ್ಗೆ ಎದ್ದು ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿತಾಯಿದ್ನಿ ಕೆಲಸ ಎಲ್ಲ ಮಾಡಿ. ನಮ್ಮ ಚಿನ್ನಿ ಮಕ್ಕಳ ಜೊತೆ ಮಲಗಿದೆ, 3 ಮಕ್ಕಳ ಜೊತೆ. ಚಿನ್ನಮ್ಮ
ಇವತ್ತು ದೋಸೆಗಳು ಅಂತ ಹೇಳಿದ್ನಲ್ಲ, ಅದಕ್ಕೆ ನೋಡಿ ಖಾರದ್ದು ಬೇಳೆ ಮಾಡ್ಯಾಳೆ. ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು, ಟೇಸ್ಟು ಚೆನ್ನಾಗಿತ್ತು. ಆಮೇಲೆ ಬೆಲ್ಲದಕ್ಕೆ ಬೇಳೆ ಸ್ವಲ್ಪ ಮಾಡಿದ್ಲು. ಇದು ಯಾರು ತಿನ್ನಲ್ಲ, ಯಾರು ಸ್ವಲ್ಪ ತಿಂತೀರಷ್ಟೇ. ನಮ್ಮ ಅಪ್ಪಂಗೆ ಜಾಸ್ತಿ ಇಷ್ಟ. ಹಿಟ್ಟು ಕೂಡ ಅದನ್ನೇ ಹಾಕಿಂದು ತಿಂತಾನೆ ಬೇಕಾದ್ರೆ. ಇಲ್ಲೇ ನಮ್ಮ ಅಣ್ಣ ಬೆಳಗ್ಗೆನೇ ಬಾಕ್ಸ್ಗೆ ಹಾಕೊಂಡು ಹೋಗ್ತಾನೆ, ಅದಕ್ಕೆ ನಮ್ಮ ಅಮ್ಮನ ಹಾಕ್ಕೊಟ್ಟಿದ್ಲು. ಆಮೇಲೆ ನಾನು ಹೊಟ್ಟೆ ಸಿಗ್ತದೆ ಅಂದ್ಬಿಟ್ಟು ಹಾಕ್ಯನಕ್ಕೆ ಬನ್ನಿ. ಜಾಸ್ತಿ ಮಂದಕ್ಕೆ ಬಂದಿತ್ತು ನಂದು ಇದು. ಅದೇ ನಮ್ಮ ಅಮ್ಮಂಗೆ ಆಮೇಲೆ ಕೇಳಿದ್ದೆ, ನನಗೆ ಯಾಕೋ ಮಂದಕ್ಕೆ ಬಂದು ಅಮ್ಮ ದೋಸೆಗಳು ಅಂತ. ಇಲ್ಲಿ ಒಂದು ದೋಸೆ ಫಸ್ಟು ಸ್ವೀಟಕ್ಕೆ ಹಾಕ್ಯಂಡು ತಿನ್ಬಿಟ್ಟು ಆಮೇಲೆ 2 ದೋಸೆ ಖಾರಕ್ಕೆ ಹಾಕ್ಯಂತೀನಿ. ಮಾಡಿದ್ದಾಯ್ತು. ಈಗ ತೊಟ್ಟಿಗೆ ನೀರು ಬಿಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಮನೆಯಲ್ಲಿರೋ ಪಾತ್ರೆಗಳೆಲ್ಲ ತೊಳಿಬೇಕು ಅಂತಾಳೆ ನಮ್ಮ ಅಮ್ಮನ. ಅದಕ್ಕೆ ನೀರು ಬಿಡ್ತಾ ಇದ್ದೀನಿ ಆ ತೊಟ್ಟಿಗೆ ಈ ತೊಟ್ಟಿಗೆ. ಎಲ್ಲ ಎತ್ತಿ ಕೊಡಬೇಕು ಇವಾಗ. ನಾನು ಯಾವಾಗ ಹೇಳಿದ್ನಲ್ಲ ನನಗೆ ಮಂದಕ್ಕೆ ಬರಿಲ್ಲಮ್ಮ ಅಂತ, ಅಯ್ಯೋ ತೆಳ್ಳಕ್ಕೆ ಬರಿಲ್ಲ ಅಂತ. ನಮ್ಮ ಅಮ್ಮನ ಹಿಂಗೆ ಹಾಕಿದ್ರೆ ಬರ್ತವೆ ಅಂತ ತೋರಿಸ್ತಾ ಇದ್ಲು. ಅದು ಕಿತ್ತು ಹೋಯ್ತು. ಅಮ್ಮನ ತಿನ್ನಕ್ಕೆ ಹಾಕಂತ ಎಲ್ಲ ಖಾಲಿ ಮಾಡಿಕೊಟ್ಟಿದ್ನಿ. ಇನ್ನು ಗೂಡುಗಳು ಉದುರ್ಸ್ಕೊಬೇಕಿದೆ ಅಲ್ಲ, ಗೂಡುಗಳು ಉದುರ್ಸ್ಕೊಂಡು ಜೋಡಿಸ್ಕೊಬೇಕು. ಇಲ್ಲೆಲ್ಲ ಮೂಲೆಯಿಂದ ತಂದು ಇಲ್ಲಿಕ್ಕಿದೆ. ಅವನ್ನೆಲ್ಲ ಇವಾಗ ನಮ್ಮ ಅಮ್ಮನೂ ತೊಳಿತಾಳೆ, ಉಜ್ಜಿಬಿಟ್ಟು ತೊಳಿತಾಳೆ. ನಾನು ಅನ್ನಷ್ಟರಲ್ಲಿ ಗೂಡುಗಳು ಉದುರ್ಸ್ಕೊತೀನಿ, ಮತ್ತು ಎತ್ತಿಟ್ಬಿಡೋದು ಅಷ್ಟೇ. ನಮ್ಮ ಮನೆಗಿರೋ ಇಡ್ಲಿ ಪಾತ್ರೆ ಚಿಕ್ಕದು ಐತಿ, ಆದರೆ ತಟ್ಟೆ ಇಡ್ಲಿಕ್ಕೆ ಇರಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪನೂ ತೆಗ್ದಮ್ಮಂದರೆ ಇಷ್ಟು ದೊಡ್ಡ ತಂದವನೇ. ಅದು ಹೆಂಗಿರ್ತದೆ ನೋಡ್ಬೇಕು ನಾನು ಅಂದ್ಬಿಟ್ಟು. ಮತ್ತು ನಾನು ಎಲ್ಲ ಪಾತ್ರೆಗಳಿಗೆ ಕೊಟ್ಬಿಟ್ಟು ಇವಾಗ ಗುಡುಗ್ಲು ದೃಶ್ಯನ ಕಸ್ತಳ್ಳೋಣ ಅಂತ ಮ್ಯಾಕ್ ಹತ್ತಿದ್ನೆ. ಸಜ್ಜೆ ಮ್ಯಾಕ್ ಹತ್ಬಿಟ್ಟು ಎಲ್ಲ ಗುಡುಗ್ಲು ದೃಶ್ಯಂದು ತೊಳ್ತಾಯಿದ್ನಿ. ಗೂಡುಗ್ಲೇನು ಅಷ್ಟಿರಲಿಲ್ಲ, ಆದರೆ ಏನೋ ಕರ್ರಕ್ಕೆ ಸ್ವಲ್ಪ ಮಣ್ಣು ಥರ ಬಿದ್ದಿತ್ತು. ನ್ಯೂಸ್ ಪೇಪರ್ ಹಾಕ್ಬಿಡ್ತಾಳೆ ಕೆಳಗಡೆ ಪಾತ್ರೆಗಳಿಕ್ಕುವಾಗ. ಈ ಸತಿ ನ್ಯೂಸ್ ಪೇಪರ್ಗಳಿಲ್ಲ ಅಂತ ಗೋಣಿ ಹಾಕಿದ್ಲು. ಅಲ್ಲಿ ಸ್ವಲ್ಪ ಸಿಮೆಂಟ್ ಉಡೇತಾಯಿತ್ತು, ಇನ್ನು ಪಾತ್ರೆಗಳ ಮ್ಯಾಗ ಬೀಳ್ತದೆ ಅವಾಗ ನಾವು ಉಡೋದ್ರೆ ಅಂದ್ಬಿಟ್ಟು ನಾನೇ ಕಿತ್ತಾಕಿದ್ನಿ. ಕಿತ್ತಾಕ್ಬಿಟ್ಟು ಎಲ್ಲ ಒಂದು ತಟ್ಟಿನಿಂದ ಉದುರ್ಸ್ಕೊಂಡು ತಳ್ಕೊಂಡೆ. ನಮ್ಮ ಅಮ್ಮ ಪಾತ್ರೆಗಳು ಉಳಿಸ್ತಾ ಇದ್ಲಲ್ಲ, ಅದಕ್ಕೆ ಇದು ಮಾಡಿದ್ದು. ಇಲ್ಲ ಅಂದಿದ್ದರೆ ಅದು ಮಾಡಲ್ಲ ಇದು ಮಾಡಲ್ಲ ಅಂದ್ಬಿಟ್ಟು ಪೇಶಾಡ್ತಾ ಆಗ್ತಾಳೆ. ಅದಕ್ಕೆ ಈ ಹಬ್ಬಕ್ಕೇನು ಯಾವಾಗೂ ಕ್ಲೀನ್ ಮಾಡ್ತಾ ಇರಲಿಲ್ಲ. ಇದೇ ವರ್ಷ ಜಾಸ್ತಿ ದಿನ ಆಗಿದ್ದು ಪಾತ್ರೆಗಳು ಅಂದ್ಬಿಟ್ಟು ಉಜ್ಜಿದ್ದು. ಹಬ್ಬ ಏನು ಮಾಡಲ್ಲ, ಅದಕ್ಕೆ ಉದುರ್ಸ್ಕೊಳಲ್ಲ, ತೊಳೆಯೋದು ಇಲ್ಲ ಪಾತ್ರೆಗಳನ್ನೆಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅವಾಗೆಲ್ಲ ಕ್ಲೀನ್ ಮಾಡ್ಕೊತಾಳೆ, ಎಲ್ಲ ಪಾತ್ರೆಗಳು ಉಜ್ಜ್ಕೊಂತಾಳೆ. ಯಾಕಂದರೆ ಆವಾಗ ಪೂಜೆ ಮಾಡ್ತಾಳೆ. ಅದಕ್ಕೆ ಒಂದು ಸೈಡೆಲ್ಲ ಉದುರಿಸ್ಬಿಟ್ಟು ಒಂದು ತಾಕ ತಳ್ಳಿಕ್ಕಿನಿ. ಆಮ್ಯಾಕೆ ಇನ್ನೊಂದು ಸೈಡ್ ಬನ್ನಿ, ಇಲ್ಲಿ ಆ ಸೈಡ್ನಿಂದ ಈ ಸೈಡ್ ಬೆಳಕು ಬರ್ತದಲ್ಲ, ಅದು ಫುಲ್ಲು ನೆರೆ ಬಿಟ್ಟೈತಿ ಮನೆ. ಅಂದರೆ ಮೂಲೆಯಾಗಿನಿಂದ ಮನೆಯವ್ರಿಗೂ ಬಿಟ್ಟೈತಿ. ಸರ್ಜನು ಅಷ್ಟೇ, ನಾನು ಇವಾಗ ಕೂತ್ಕೊಂಡಿದ್ದೀನಲ್ಲ, ಅದು ಆ ಸೈಡ್ ಫುಲ್ಲು ಗ್ಯಾಪ್ ಐತಿ, ಅಷ್ಟು ನೆರೆ ಬಿಟ್ಬಿಟ್ಟೈತಿ. ಅದು ಸಿಮೆಂಟು ಅಷ್ಟೇ ಬಿದ್ದೋಗ್ತಾ ಇರ್ತದೆ. ಅದಕ್ಕೆ ಹಂಗೆ ಇವಾಗ ಬೆಳಕು ಕಾಣಿಸ್ತಾ ಇರೋದು ನಿಮ್ಗೆ. ಇವಾಗ ಈ ಸೈಡೆಲ್ಲ ಗುಡುಗಳಿಗೆ ತಂದು ಹಂಗೆ ಈ ಸೈಡಿಂದೆಲ್ಲ ಕಿತ್ತು ಆ ಸೈಡು ವುಡ್ ಮಾಡಿಕ್ಕಿದ್ದೀನಿ. ಒಂದು ಸೈಡು ಎಲ್ಲ ಗುಡಿಸಿ ಅಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ. ಫುಲ್ಲು ಗೂಡುಗಳೆಲ್ಲ ಕಿತ್ತಿಟ್ಟು ಆಮೇಲೆ ವುಡ್ ಮಾಡಿರ್ತೀವಿ. ಇವನ್ನೆಲ್ಲ ಮತ್ತೆ ತಳ್ಳಿ ಇದ್ನಿ. ಯಾಕೆ ಹತ್ತಿಲ್ಲ, ಹಂಗೆ ಚೇರ್ ಹಾಕ್ಯಂಬಿಟ್ಟು ಅಲ್ಲಿಂದನೇ ಅಂಜಿಕೊಂಡು ತಳ್ಳಿ ಇದ್ನಿ. ಮ್ಯಾಕೆಲ್ಲ ಹತ್ತದೇನು ಅಂದ್ಬಿಟ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕೂತಂದಿದ್ದು ನಮ್ಮ ಅಮ್ಮನಲ್ಲಿ ಪಾತ್ರೆಗಳು ಉಜ್ತಾಯಿದ್ರೆ. ಪಾತ್ರೆಗಳು ಉಜ್ಜು ತೊಳೆದು ಹಂಗೆ ಜೋಡಿಸ್ಕೊಂತವಳಲ್ಲಿ ಬಿಸಿಲಲ್ಲಿ, ಬೇಗ ಒಣಗಿದ್ರೆ ಎತ್ತಿಡ್ಬೋದು ಅಂದ್ಬಿಟ್ಟು. ನೋಡಿ ಅಮ್ಮಕ್ಕೆಲ್ಲ ಎತ್ತಿಟ್ಟಿದ್ದಾಯಿತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.